ಕೊಡಬೇಕಾಗುತ್ತೆ. ಒಂದು ವೇಳೆ ಕೆಲವೊಂದು ವಿಚಾರಗಳನ್ನು ಕೈಬಿಟ್ಟು ಅಥವಾ ಮರೆಮಾಚುವಂತಹ ಪ್ರಯತ್ನ ಇದೆಲ್ಲ ಮಾಡಬಾರ್ದು ಅಂತ ಹೇಳಿ ಈಗ ಕೋರ್ಟ್ ಒಂದು ಕಡೆ ಕಟ್ಟಪ್ಪಣೆಯನ್ನು ಕೂಡ ಮಾಡಿದೆ. ಆದರೆ ಇದೇ ವಿಚಾರಕ್ಕೆ ಈಗ ದರ್ಶನ್ ಯಾವ ರೀತಿಯಾದಂತಹ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ, ಮುಂದಿನ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಅನ್ನುವ ಕುರಿತಾಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆದುಕೊಳ್ಳೋಣ. ಸುನೀಲ್ ಕುಮಾರ್, ಹಿರಿಯ ವಕೀಲರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ಪ್ರೊಸೀಜರ್ಸ್ಗಳು ಇದೆ. ಈಗ ಆರೋಪಿ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ, ನೆಕ್ಸ್ಟ್ ದರ್ಶನ್ಗೆ ಯಾವ ರೀತಿಯಾಗಿ ಇದು ಸಂಕಷ್ಟ ಎದುರಾಗಬಹುದು ಸರ್, ಕಾನೂನಾತ್ಮಕವಾಗಿ ನೀವು ಹೇಳ್ತಾ ಹೋಗೋದಾದ್ರೆ? ಮೇಡಮ್, ಒಂದ್ಸಲ ಮಾಫಿ ಸಾಕ್ಷಿ ಅಂತ ಅಪ್ಲಿಕೇಶನ್ ಅಕ್ಸೆಪ್ಟ್ ಆದ ನಂತರ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿರುವಂತ ಯಾರಿರ್ತಾರೋ ಅವರನ್ನ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ 164 ಸ್ಟೇಟ್ಮೆಂಟ್ ಅಂತ ರೆಕಾರ್ಡ್ ಮಾಡ್ತಾರೆ. ಅವರು ನಡೆದಂತ ಇಡೀ ವಿಚಾರ ಸತ್ಯವಾದಂತ ವಿಚಾರ, ಅವ್ರ ಗಮನದಲ್ಲಿರುವಂತ ಎಲ್ಲ ಸತ್ಯವನ್ನು ಕೂಡ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಪರಿಪೂರ್ಣವಾಗಿ ಅವ್ರು ಹೇಳ್ಬೇಕಾಗ್ತದೆ. ಮತ್ತು ಚಾರ್ಜ್ ಶೀಟ್ ನಲ್ಲಿ ಇಲ್ದಿರುವಂತ ವಿಚಾರ, ಪೊಲೀಸ್ ಅಧಿಕಾರಿಗಳಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇಲ್ದಿರುವಂತ ಮೆಟೀರಿಯಲ್, ಅನೇಕ ವಿಟ್ನೆಸ್ಗಳು ಅಥವಾ ಅನೇಕ ಎವಿಡೆನ್ಸ್, ಅಡಿಷನಲ್ ಎವಿಡೆನ್ಸ್ ಏನಿದೆ ಎಲ್ಲವನ್ನು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಸತ್ಯವನ್ನು ಅವ್ರು ಹೇಳ್ಬೇಕಾಗ್ತದೆ. ಅವೆಲ್ಲ ಸತ್ಯವನ್ನು ಹೇಳಿದ್ಮೇಲೆ ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಂಡು ಯಾರು ಡಿಫೆನ್ಸ್ ವಕೀಲರಿರ್ತಾರೋ, ಆರೋಪಿ ಪಡ ವಕೀಲರಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಪಾರ್ಟಿ ಸವಾಲು ಮಾಡ್ಲಿಕ್ಕೆ ಒಂದು ಅವಕಾಶವನ್ನು. ವಿಡಿಯೋ ರೆಕಾರ್ಡ್ ಇರುತ್ತಾ ಸರ್? ಹೌದು, ಆಡಿಯೋ ಅಂಡ್ ವಿಡಿಯೋ ಎರಡನ್ನೂ ಮಾಡ್ತಾರೆ. ಮತ್ತು ಈ ಯಾರು ಪಾರ್ಟಿ ಅಪ್ರೂವರ್ ಯಾರು ಆಗಿರ್ತಾರೋ ಅವರ ಕಾಂಡಕ್ಟ್ ಅನ್ನ ಕೂಡ, ಅಂದ್ರೆ ಅವರ ನಡತೆಯನ್ನು ಕೂಡ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ. ಅವರು ನಿಜವಾಗ್ಲೂ ಈ ಇಡೀ ಕೇಸನ್ನ ಯಾರು ನಿಜವಾದ ಆರೋಪಿಗಳು ಯಾರು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದಾರಾ, ಅಥವಾ ತಮ್ಮ ಮೇಲೆ ಆರೋಪನ ಎಸ್ಕೇಪ್ ಆಗಿ ಬೇರೆ ಆರೋಪಿಗಳಿಗೆ ತಲೆ ಕಟ್ಲಿಕ್ಕೆ ಏನಾದ್ರು ಕೋರ್ಟ್ಗೆ ಮಿಸ್ಗೈಡ್ ಮಾಡ್ಲಿಕ್ಕೋಸ್ಕರ ಮಾಫಿ ಸಾಕ್ಷಿ ಆಗಿದ್ದಾರೆ ಅಂತ ಹೇಳಿ ಅತಿ ಸೂಕ್ಷ್ಮವಾಗಿ ಗಮನಿಸುತ್ತೆ. ಅವರ ಪ್ರತಿಯೊಂದು ಹೇಳಿಕೆಯನ್ನು ಗಮನಿಸುತ್ತೆ. ಒಂದು ಪಕ್ಷ ಅವ್ರ ಕೋರ್ಟ್ಗೆ ಸಹಕಾರ ಕೊಡ್ತಿಲ್ಲ ಅಥವಾ ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಚಾರ್ಜ್ ಶೀಟ್ ಅಲ್ಲಿರೋ ಮೆಟೀರಿಯಲ್ಗೂ ಅವ್ರ ಹೇಳಿಕೆಗೂ ತದ್ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದಿನ ಕೋರ್ಟ್ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಏನಾಕಿದೆ ಅದನ್ನ ರಿಜೆಕ್ಟ್ ಮಾಡಿ ಅವರು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆರೋಪಿ ರೀತಿ ಅವ್ರನ್ನು ಕೂಡ ಟ್ರೈ ಮಾಡುವಂತ ಅಧಿಕಾರ ನ್ಯಾಯಾಲಯಕ್ಕಿರುತ್ತೆ. ಓಕೆ ಸರ್, ಈ ಹಿಂದೆ ಪ್ರದೋಷ್ ಜೊತೆಗೆ ವಿನಯ್ ಇರಬಹುದು, ಇತರೆಯವರು ಕೂಡ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಬಂದಿದ್ರು. ಆದ್ರೆ ಕೋರ್ಟ್ ಒಬ್ಬರಿಗೆ ಮಾತ್ರ ಅವಕಾಶ ಮಾಡಿಕೊಡುತ್ತಾ, ಹೇಗೆ ಇನ್ನೊಬ್ರಿಗೂ ಅವಕಾಶ ಕೊಡುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಚಾನ್ಸಸ್ ಇದೆ ಮೇಡಮ್, ಒಬ್ಬರಿಗೆ ಅಂತಲ್ಲ, ಇನ್ನ ಇಬ್ಬರು ಅಪ್ಲಿಕೇಶನ್ಸ್, ಇವ್ರು ಬಿಟ್ಟು ವಿನಯ್ ಮತ್ತು ಇನ್ನೊಬ್ರು 3 ವ್ಯಕ್ತಿಗಳು ಮಾಫಿ ಸಾಕ್ಷಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸದ್ಯಕ್ಕೆ ಪ್ರದೋಷ್ ಅವ್ರ ಅಪ್ಲಿಕೇಶನ್ ಮಾತ್ರ ಸದ್ಯಕ್ಕೆ ಅಕ್ಸೆಪ್ಟ್ ಆಗಿದೆ. ಯಾಕೆಂದ್ರೆ ಪ್ರದೋಷ್ ಎಲ್ಲಾ ಸ್ಥಳಗಳಲ್ಲೂ ಕೂಡ ಸ್ಟಾರ್ಟಿಂಗ್ ಕಿಡ್ನಾಪ್ ಆಗಿ ಬಂದಿರುವಂತ ಸ್ಥಳದಿಂದ ಹಿಡ್ಕೊಂಡು ಆ ಸ್ಟೋನಿ ಬ್ರೂಕ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇದ್ದಂತ ಸಂಗತಿ, ಜೊತೆಲಿ ಇನ್ಸಿಡೆಂಟ್ ಆದಂತ ಆ ಶೆಡ್ ಅಲ್ಲಿ ಇದ್ದಂತ ಸಂಗತಿ, ಮತ್ತು ಕೊನೆಯದಾಗಿ ಬಾಡಿಯನ್ನು ಡಿಸ್ಪೋಸ್ ಮಾಡಿದಂತ ಸಂದರ್ಭ, ಎಲ್ಲ ಸಂದರ್ಭದಲ್ಲಿ ಪ್ರದೋಷ್ ಇದ್ದಿದ್ರಿಂದ ಅವರ ಅಪ್ಲಿಕೇಶನ್ ಫಸ್ಟ್ ಪ್ರೊಸೆಸ್ ಮಾಡಿ ಅವರ ಅಪ್ಲಿಕೇಶನ್ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ. ಈಗ ಮಿಕ್ಕಿದ ಉಳಿದಂತ ಆರೋಪಿಗಳ ಅಪ್ಲಿಕೇಶನ್ ಮೇಲೆ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್, ಮೇನ್ ಇರೋದು ಸ್ಟೇಟ್ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಪಿನಿಯನ್ ಕೇಳ್ತಾರೆ ಕೋರ್ಟ್. ನಿಜವಾಗ್ಲೂ ಇವರಿಬ್ಬರು ಮಾಫಿ ಸಾಕ್ಷಿ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದರೆ ಇವರು ಮಾಫಿ ಸಾಕ್ಷಿ ಮಾಡಬಹುದಾ ಅಥವಾ ಇವ್ರ ಮೇಲೆ ಪ್ರಬಲವಾದಂತ ಸಾಕ್ಷಿಗಳು ಇದೆಯಾ ಅಂತ ಹೇಳಿ ಅವ್ರು ಕೇಳ್ತಾರೆ. ಒಂದು ಪಕ್ಷ ಸ್ಟೇಟ್ನವ್ರು ಇಲ್ಲ, ಇವ್ರ ಮಾಫಿ ಸಾಕ್ಷಿ ಮಾಡಿ ಅಂತ ಹೇಳಿದ್ರೆ ಅವಾಗ ಕೋರ್ಟ್ ಖಂಡಿತವಾಗ್ಲೂ ಅವ್ರನ್ನೂ ಕನ್ಸಿಡರ್ ಮಾಡುತ್ತೆ. ಒಂದು ಪಕ್ಷ ಸ್ಟೇಟ್ನವ್ರು ಇಲ್ಲ, ಇವ್ರ ಮೇಲೆ ಮಾಫಿ ಸಾಕ್ಷಿ ಮಾಡ್ಲಿಕ್ಕೆ ಅವಕಾಶವಿಲ್ಲ, ಇವ್ರ ಮೇಲೆ ತುಂಬಾ ಗಂಭೀರವಾದಂತಹ ಆರೋಪ ಇದೆ, ಇವರು ಕೂಡ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ, ಬೇಡ ಅಂತ ಹೇಳಿ ಅವ್ರು ಅಬ್ಜೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಓಕೆ ಸರಿ, ಇವಾಗ ಮಾಫಿ ಸಾಕ್ಷಿ ಏನಾದರೂ ಇವ್ರಿಗೆ ಮಾಫಿ ಸಾಕ್ಷಿ ಹೇಳ್ತಿರೋ ಪ್ರದೋಷ್ಗೆ ಏನಾದರೂ ನೆಕ್ಸ್ಟ್ ಲೆವೆಲಲ್ಲಿ ಅಂದರೆ ಅವ್ರಿಗೆ ಶಿಕ್ಷೆ ಪ್ರಮಾಣ ಏನಾದರೂ ಕಡಿಮೆ ಆಗುವಂತಹ ಚಾನ್ಸಸ್ ಇದೆಯಾ? ಮಾಫಿ ಸಾಕ್ಷಿ ಹೇಳುವಂಥವ್ರಿಗೆ ರಿಲ್ಯಾಕ್ಸೇಷನ್ ಸಿಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಕಾನೂನಿನ ಅಡಿನಲ್ಲಿ? ಖಂಡಿತ. ಯಾರು ಮಾಫಿ ಸಾಕ್ಷಿಯಾಗಿ ಕೋರ್ಟಲ್ಲಿ ಅಕ್ಸೆಪ್ಟ್ ಆಗ್ತಾರೋ ಮತ್ತು ಯಾರು ಕೋರ್ಟ್ಗೆ ನೈಜವಾದಂತ ಇಡೀ ಚಿತ್ರಣವನ್ನು ಹೇಳ್ತಾರೆ, ನೈಜವಾದಂತ ಆರೋಪಿನ ಐಡೆಂಟಿಫೈ ಮಾಡ್ಲಿಕ್ಕೆ ಯಾರು ತುಂಬಾ ಸಹಕಾರ ಕೊಟ್ಟು ತಮ್ಮ ರೋಲ್ ಅನ್ನು ಹಾನೆಸ್ಟ್ ಆಗಿ ಯಾರು ಡಿಸ್ಚಾರ್ಜ್ ಮಾಡ್ತಾರೋ ಅಂತ ಮಾಫಿ ಸಾಕ್ಷಿಗೆ ನ್ಯಾಯಾಲಯದಲ್ಲಿ ಯಾವುದೇ ತರದ ಶಿಕ್ಷೆ ಕೊಡೋದಿಲ್ಲ. ಅವರು ಶಿಕ್ಷೆಯಿಂದ ವಿನಾಯಿತಿ ಕೊಡ್ತಾರೆ. ಇವನ್ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಕೂಡ ಬಸವರಾಜ್ ಮುತ್ತಗಿ ಅಂತ ಯಾರು ಆರೋಪಿ ಇದ್ರು ಅವರು ಮಾಫಿ ಸಾಕ್ಷಿಯಾಗಿ ಪರಿವರ್ತನೆ ಆದ ನಂತರ ಅವ್ರಿಗೂ ಕೂಡ ಅವ್ರನ್ನು ಕೂಡ ಪಾರ್ಡನ್, ಇಟ್ ಈಸ್ ಕಾಲ್ಡ್ ಮಾಫಿಯನ್ನು ಪಾರ್ಡನ್ ಅಂತ ಹೇಳ್ತೀವಿ. ಕೋರ್ಟ್ ಕೂಡ ಅವ್ರಿಗೆ ಪಾರ್ಡನ್ ಅನ್ನು ಮಾಡಿ ಅವ್ರನ್ನ ಹೊರಗೆ ಬಿಡುತ್ತೆ. ಅವ್ರು ಯಾವುದೇ ತರ ಶಿಕ್ಷೆ ಆಗೋದಿಲ್ಲ. ಓಕೆ, ಅಂದ್ರೆ ತಕ್ಷಣ ಅವ್ರಿಗೆ ರಿಲ್ಯಾಕ್ಸ್ ಸಿಗುತ್ತಾ ಅಥವಾ ಕಡಿಮೆ ಪ್ರಮಾಣದ ಶಿಕ್ಷೆ ಆಗತ್ತಾ ಅಂತ? ಇಲ್ಲ ಮೇಡಮ್, ಇಮಿಡಿಯೇಟ್ಲಿ ಅವ್ರಿಗೆ ಏನೂ ಸಿಗೋದಿಲ್ಲ. ಕೇಸ್ ಪರಿಪೂರ್ಣ ಮುಗಿಯೋವರೆಗೂ ಕೂಡ ಅವ್ರ ಪ್ರತಿ ಹೀರಿಂಗ್ ಅಲ್ಲೂ ಅವಕಾಶ ಅವ್ರು ಪ್ರೆಸೆಂಟ್ ಇರಬೇಕಾಗ್ತದೆ. ಕೊನೆಯದಾಗಿ ಜಡ್ಜ್ಮೆಂಟ್ ಆದಂತ ಸಂದರ್ಭದಲ್ಲಿ, ಜಡ್ಜ್ಮೆಂಟ್ ಆದ್ಮೇಲೆ ನೈಜವಾದಂತ ಆರೋಪಿ ಯಾರಿದ್ರು ಅವ್ರಿಗೆ ಶಿಕ್ಷೆ ಕೊಟ್ಟ ಮೇಲೆ ಆ ಶಿಕ್ಷೆಯ ಜಡ್ಜ್ಮೆಂಟ್ ಅಲ್ಲಿನೇ ಇವ್ರಿಗೆ ಪಾರ್ಡನ್ ಅನ್ನ ನ್ಯಾಯಾಧೀಶರು ಬರೀತಾರೆ. ಆಗ ಇವ್ರ ಇಡೀ ಕಾಂಡಕ್ಟ್, ಇವ್ರ ರೋಲು ಮತ್ತು ಇವರ ನಡತೆ ಹೇಗಿದೆ, ಕೋರ್ಟ್ಗೆ ಯಾವ ತರ ಸಹಕಾರ ಕೊಟ್ಟಿದ್ದಾರೆ, ಇವರಿಂದ ಎಷ್ಟು ಸಹಕಾರ ಆಗಿದೆ ಎಲ್ಲವನ್ನೂ ಕೂಡ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸಿ ಇವ್ರಿಗೆ ಕೊನೆಯದಾಗಿ ಪಾರ್ಡನ್ ಕೊಡಬೇಕಾ ಬೇಡ ಅಂತ ಕೋರ್ಟ್ ನ್ಯಾಯಾಲಯ ಅದನ್ನ ಡಿಸೈಡ್ ಮಾಡುತ್ತೆ. ಓಕೆ ಸರ್, ಇವಾಗ ಮಾಫಿ ಸಾಕ್ಷಿ ಆದಮೇಲೆ ದರ್ಶನ್ ಅವರ ಒಂದು ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ, ಅವರ ಪರಿಸ್ಥಿತಿ ಹೇಗಿರಬಹುದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್, ಯಾಕಂದ್ರೆ ಇದು ದೊಡ್ಡ ಮಟ್ಟದ ಸಂಕಷ್ಟ ಅನ್ಸುತ್ತೆ ದರ್ಶನ್ಗೆ ಈಗ.
ಕರೆಕ್ಟ್ ನೀವು ಹೇಳಿ ಸತ್ಯ. ಒಂದು ಸಲ ಮಾಫಿ ಸಾಕ್ಷಿ ಮುಂದಕ್ಕೆ ಬಂದ ಮೇಲೆ ದರ್ಶನ್ ಅವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಕಷ್ಟ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಸೀರಿಯಸ್ ಆದಂತಹ ಹೀನಿಯಸ್ ಅಫೆನ್ಸಸ್ ಮರ್ಡರ್ ಅಥವಾ ರೇಪ್ ಪ್ರಕರಣಗಳಲ್ಲಿ ನೈಜವಾದಂತ ಅಥವಾ ಐ ವಿಟ್ನೆಸ್ ಗಳು ಸಿಗುವಂತದ್ದು ಬಹಳ ಕಷ್ಟ. ಯಾಕಂದ್ರೆ ನೋಡಿದಂತವ್ರು ಯಾರೇ ಇದ್ರು ಕೂಡ ಕೋರ್ಟ್ ಬಂದು ಪರಿಪೂರ್ಣವಾಗಿ ಸತ್ಯ ಹೇಳುವಂತದ್ದು ಬಹಳ ಕಷ್ಟ. ಪೊಲೀಸ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, 161 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ ಕೋರ್ಟ್ ಬಂದ ನಂತರ ನಾನು ನೋಡಿಲ್ಲ, ಪೊಲೀಸ್ ಅವರು ಹೆದರಿಸಿ ನಾನು ಬರ್ಸಿದ್ರು ಅಂತೇಳಿ ಎಲ್ಲರೂ ಕೂಡ ಹೋಸ್ಟೆಲ್ ಆಗುವಂತ ಸನ್ನಿವೇಶ ಜಾಸ್ತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ಮಾಫಿ ಸಾಕ್ಷಿ ಅಂತ ಯಾರು ಇರ್ತಾನೋ ಈತನ ವಿಟ್ನೆಸ್ ಇಡೀ ಕೇಸನ್ನ ಟ್ವಿಸ್ಟ್ ಮಾಡ್ಬಿಡುತ್ತೆ. ಯಾಕಂದ್ರೆ ಈತ ಒಬ್ಬ ಮಾತ್ರ ಹೋಸ್ಟೆಲ್ ಆಗೋದಿಲ್ಲ, ಇವನು ತನ್ನ ಬಚಾವಾಗ್ಲಿಕ್ಕೋಸ್ಕರ ಇಡೀ ಕೇಸಿನ ಚಿತ್ರವನ್ನು ಹೇಳ್ತಾ ಹೋಗ್ತಾನೆ. ನಾಳೆ ದಿವಸ ಈತನಿಂದ ದರ್ಶನ್ಗೆ ಖಂಡಿತವಾಗ್ಲೂ ಆಘಾತಕಾರಿಯಾದಂತಹ ಸತ್ಯಗಳು ಹೊರಗೆ ಬರಬಹುದು, ನಮ್ಗಿನ್ನ ಗೊತ್ತಿಲ್ಲ. ಹಾಗಾಗಿ ದರ್ಶನ್ ಅವ್ರಿಗೆ ಖಂಡಿತವಾಗ್ಲೂ ಈ ಕ್ಷಣದಲ್ಲಿ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರೋದ್ರಿಂದ ಸಂಕಷ್ಟ ಅಂತೂ ಖಂಡಿತವಾಗ್ಲೂ ಇದೆ. ಅವ್ರ ವಕೀಲರು ಹೇಗೆ ಈತನನ್ನ ಪಾಟಿ ಸವಾಲ್ ಮಾಡಿ ಈ ಮಾಫಿ ಸಾಕ್ಷಿ ಹೇಳ್ತಿರೋ ಸತ್ಯನ ಸುಳ್ಳನ್ನ ಹೇಗೆ ಅದನ್ನ ಅವರು ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡ್ತಾರೆ ಅನ್ನೋದನ್ನ ಈಗ ನಾವು ಅವರ ಪಾಟಿ ಸವಾಲ್ನಲ್ಲಿ ನಾವು ಕಾದ್ ನೋಡ್ತೀವಿ. ಸರ್, ಈಗ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಬಂದಿದ್ದಾನಲ್ಲ ಪ್ರದೋಷ್, ಈಗ ಫಸ್ಟ್ ಇನ್ವೆಸ್ಟಿಗೇಷನ್ ಆದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗೂ ಮಾಫಿ ಸಾಕ್ಷಿಗೆ ಕೊಟ್ಟಂತಹ ಹೇಳಿಕೆನಲ್ಲೂ ವ್ಯತ್ಯಾಸ ಏನಾದ್ರೂ ಬಂದ್ರೆ ಯಾವ ರೀತಿಯಾಗಿ ಅದನ್ನ ಕೋರ್ಟ್ ಪರಿಗಣಿಸುತ್ತೆ ಅಂತ? ಖಂಡಿತ. ಈಗ ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಬೇರೆ ಒಂಥರ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ನಾವು ಮಾಡಿಲ್ಲ, ನಾವೆಲ್ಲ ಜೊತೆಲಿದ್ವಿ, ನಾವು ಹೋಗಿದ್ವಿ, ಬಂದಿದ್ವಿ, ಬುದ್ಧಿ ಹೇಳಿದ್ವಿ, ಬಟ್ ನಾವು ಕೊಲೆ ಮಾಡಿಲ್ಲ ಅಂತಾನೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಬಟ್ ಈಗ ಕೊಡುವಂತ ಹೇಳಿಕೆನಲ್ಲಿ ಇಲ್ಲ, ನಾನು ನೋಡಿದೆ, ಯಾರು ಕೊಲೆ ಮಾಡಿದ್ರು ಅಂತ ಗೊತ್ತು ನನಗೆ, ಹೊಡೆದಿದ್ಯಾರು, ಬಡ್ದಿದ್ಯಾರು, ಕಟ್ಟಾಕಿದ್ಯಾರು ಎಲ್ಲವನ್ನೂ ಕೂಡ ಆತ ಹೇಳ್ತಾ ಬರ್ತಾನೆ. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಇರುವಂತ ಚಾರ್ಜ್ ಶೀಟ್ ಮೆಟೀರಿಯಲ್ ಗಳನ್ನ ನಮ್ಮ ನ್ಯಾಯಾಲಯ ಏನ್ ಮಾಡುತ್ತೆ, ಕಂಪೇರ್ ಮಾಡ್ತಾ ಹೋಗ್ತದೆ. ಚಾರ್ಜ್ ಶೀಟ್ ಅಲ್ಲಿ ಇರುವಂತ ವರ್ಷನ್ ಏನಿದೆ ಮತ್ತು ಈತ ಕೊಡ್ತಿರುವಂತ ಹೇಳಿಕೆ ಏನಿದೆ, ನಿಜವಾಗ್ಲೂ ಅದು ಮ್ಯಾಚ್ ಆಯ್ತು. ನಿಜವಾಗ್ಲೂ ನೈಜವಾದಂತ ಆರೋಪಿ ಯಾರು, ಫಾರೆನ್ಸಿಕ್ ಎವಿಡೆನ್ಸ್ ಆಗ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗ್ಬೋದು, ಮತ್ತು ಅಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಅಲ್ಲಿ ಯಾರು ಫೋಟೇಜ್ ಸಿಕ್ಕಿದೆ ಮತ್ತು ಕಾಲ್ ರೆಕಾರ್ಡ್ಸ್ ಅಲ್ಲಿ ಆ ಕ್ಷಣದಲ್ಲಿ ಯಾರ್ಯಾರು ಇದ್ರು ಎಲ್ಲವನ್ನೂ ಕೂಡ ಮ್ಯಾಚ್ ಮಾಡಿ ನೋಡಿದಾಗ ಈ ಮಾಫಿ ಸಾಕ್ಷಿ ಹೇಳಿಕೆ ನಿಜವಾಗ್ಲೂ ಏನಾದ್ರು ಪೂರಕವಾಗಿ ನ್ಯಾಯಾಲಯಕ್ಕೆ ಅನುಕೂಲಕರವಾಗಿ ನೈಜವಾದಂತ ಆರೋಪಿ ಏನಾದ್ರು ಕಂಡುಹಿಡಿಲಿಕ್ಕೆ ಸಹಾಯ ಆಯಿತು ಅಂದ್ರೆ ಖಂಡಿತವಾಗ್ಲೂ ಆತನಿಗೆ ಮಾಫಿಯನ್ನು ಮಾಡ್ತಾರೆ. ಒಂದು ಪಕ್ಷ ಆತ ಸುಳ್ಳನ್ನು ಹೇಳ್ತಿದ್ದಾನೆ, ಮಿಸ್ಗೈಡ್ ಮಾಡ್ತಿದ್ದಾನೆ, ಚಾರ್ಜ್ ಶೀಟ್ ಅಲ್ಲಿ ಬೇರೆ ತರ ಇದೆ, ಟೆಕ್ನಿಕಲ್ ಎವಿಡೆನ್ಸ್ ಬೇರೆ ತೋರಿಸ್ತಾ ಇದೆ, ಮೊಬೈಲ್ ಟವರ್ ಲೊಕೇಶನ್ ಬೇರೆ ಕಡೆ ತೋರಿಸ್ತಾ ಇದೆ, ಈತ ಸುಳ್ಳು ಹೇಳಿ ತಾನು ಬಚಾವ್ ಮಾಡ್ಕೊಳ್ಲಿಕ್ಕೋಸ್ಕರ ಬೇರೆ ಆರೋಪಿಗಳನ್ನ ಬಲಿಪಶು ಮಾಡ್ತಿದ್ದೇನೆ ಅಂತ ಕೋರ್ಟ್ಗಿನ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ಆತನ ಮಾಫಿ ಸಾಕ್ಷಿಯನ್ನ ಕ್ಯಾನ್ಸಲ್ ಮಾಡಿ ಆತನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಬೇರೆ ಆರೋಪಿಗಳ ಜೊತೆ ಆತನನ್ನು ಕೂಡ ಟ್ರೈ ಮಾಡಿ ಆತನಿಗೂ ಶಿಕ್ಷೆ ಕೊಡುವಂತ ಸಾಧ್ಯತೆ ಖಂಡಿತವಾಗ್ಲೂ ಈ ಕೇಸಲ್ಲಿ. ಸರ್, ಈಗಿರುವಂತಹ ದರ್ಶನ್ಗೆ ಸಂಕಷ್ಟದ ಪರಿಸ್ಥಿತಿನಲ್ಲಿ ಮುಂದಿನ ದಾರಿ ಏನಿರಬಹುದು? ಕಾನೂನಾತ್ಮಕ ಅಡಿಯಲ್ಲಿ ಯಾವ ರೀತಿಯಾಗಿ ಫೈಟ್ ಮಾಡುವಂತಹ ಚಾನ್ಸಸ್ ಇದೆ ಅಂತ? ಮೇಡಮ್, ಅವ್ರ ವಕೀಲರಿಗೆ ಅದನ್ನ ಹೈಕೋರ್ಟ್ ಅಲ್ಲಿ ಕೂಡ ಚಾಲೆಂಜ್ ಅನ್ನು ಮಾಡಬಹುದು. ಪ್ರದೋಷ್ ಹೇಳಿಕೆ ಏನಿದೆ, ಪ್ರದೋಷ್ ಹೇಳಿಕೆ ನಿಜವಾಗ್ಲೂ ನಂಬಲ್ ಅರ್ಹ ಅಲ್ಲದಂತ ಹೇಳಿಕೆ. ಅದು ಪ್ರದೋಷೇ ಪೊಲೀಸರ ಮುಂದೆ ಹೇಳಿದ್ದಾನೆ, ನಾವ್ಯಾರು ಕೂಡ ನಾವ್ಯಾರು ಕೂಡ ಮಾಡಿಲ್ಲ, ನಮಗೂ ಇರೋಲ್ಲ ಏನು ಸಂಬಂಧ ಇಲ್ಲ, ನಾವು ಇನ್ನೋಸೆಂಟ್ ಅಂತಾನೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗೆ ಹೇಳಿದ್ರು ಕೂಡ ಕೊನೆಯದಾಗಿ ಇಲ್ಲಿ ಬಂದು ಹೌದು ನಾವೆಲ್ಲ ಮಾಡಿದ್ವಿ, ನಾವು ಜೊತೆಲಿದ್ವಿ, ದರ್ಶನ ಮಾಡಿದ್ರು ಅಂತ ಬೇರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ. ಅಲ್ಲೊಂಥರ ಸ್ಟೇಟ್ಮೆಂಟ್, ಇಲ್ಲೊಂಥರ ಸ್ಟೇಟ್ಮೆಂಟ್. ಬಟ್ ಆತನ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಎವಿಡೆನ್ಸ್ ಸಾಕ್ಷಿ ಯಾವುದೂ ಇಲ್ಲ. ಅವನು ತಾನು ಬಚಾವ್ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮನ್ನೆಲ್ಲರೂ ಕೂಡ ಬಲಿಪಶು ಮಾಡ್ತಿದ್ದಾನೆ. ಹಾಗಾಗಿ ದಯವಿಟ್ಟು ಆತನ ಮಾಫಿ ಸಾಕ್ಷಿ ಮಾಡಬೇಡಿ. ಕೊನೆಯದಾಗ ಅವನು ಡೆಡ್ ಬಾಡಿ ಡಿಸ್ಪೋಸಲ್ ಕೂಡ ಆತನೇ ಹಣ ಕೊಟ್ಟಿದ್ದಂತ ಉದಾಹರಣೆ ಇದೆ. ಕಾಲ್ ರೆಕಾರ್ಡ್ ಅಲ್ಲಿ ಕೂಡ ಆತನ ಇನ್ವಾಲ್ವ್ಮೆಂಟ್ ಇದೆ. ಆತನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ತುಂಬಾ ಇರೋದ್ರಿಂದ ಆತನ ಮಾಫಿ ಸಾಕ್ಷಿ ಮಾಡಬೇಡಿ ಅಂತ ಹೇಳಿ ಹೈಕೋರ್ಟ್ ಅಪೀಲ್ ಅನ್ನು ಅವ್ರು ಹಾಕ್ಬೋದು. ಹೈಕೋರ್ಟ್ ಅಪೀಲ್ ಹಾಕಿದಾಗ ಅಲ್ಲೂ ಒಂದು ಸುದೀರ್ಘವಾದಂತಹ ವಾದವನ್ನು ನಡೆಯುತ್ತೆ. ಆಗ ಹೈಕೋರ್ಟ್ ಹೇಗೆ ಅವರ ಅಪ್ಲಿಕೇಶನ್ ಮತ್ತು ಅಪೀಲ್ ಅನ್ನು ಕನ್ಸಿಡರ್ ಮಾಡುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ಸರ್, ಇದು ಮಾಫಿ ಸಾಕ್ಷಿ ಏನಾದ್ರೂ ಅವ್ರ ಪರವಾಗಿ ಆಗ್ಬಿಟ್ರೆ ದರ್ಶನ್ಗೆ ಏನ್ ಶಿಕ್ಷೆ ಆಗಬಹುದು ಅಂತ? ಶಿಕ್ಷೆ ಅಂತ ಮೇಡಮ್ ನಾವು ಹೇಳಲಿಕ್ಕೆ ಆಗುದಿಲ್ಲ. ಒಂದ್ ಪಕ್ಷ ಮಾಫಿ ಸಾಕ್ಷಿ ಅಕ್ಸೆಪ್ಟ್ ಆದ ನಂತರ ದರ್ಶನ್ ಕಡೆ ಇರುವಂತ ವಕೀಲರಿಗೆ ಪಾಟಿ ಸವಾಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಪಾಟಿ ಸವಾಲ್ ಸುದೀರ್ಘವಾಗಿ ಪಾಟಿ ಸವಾಲ್ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಹೇಗಾಯ್ತು, ನೀವಲ್ಲಿ ಇದ್ದದಕ್ಕೆ ಪ್ರೂಫ್ ಏನಿದೆ, ನೀವು ನಿಜವಾಗ್ಲೂ ನೋಡಿದ್ದಕ್ಕೆ ಸಾಕ್ಷಿ ಏನಿದೆ, ಇವರೇ ಹೊಡೆದ್ರು ಅನ್ಲಿಕ್ಕೆ ಸಾಕ್ಷಿ ಏನಿದೆ, ಟೆಕ್ನಿಕಲ್ ಎವಿಡೆನ್ಸ್ ಏನ್ ಹೇಳ್ತಾ ಇದೆ, ಮತ್ತು ಅಲ್ಲಿ ಸಿಕ್ತಂತ ಫಿಂಗರ್ ಪ್ರಿಂಟ್ ಯಾರ್ದು ಬಂದಿದೆ ಮತ್ತು ಬ್ಲಡ್ ಸ್ಯಾಂಪಲ್ಸ್ ಯಾರ್ದು ಮ್ಯಾಚ್ ಆಗ್ತಿದೆ, ಅವೆಲ್ಲವೂ ಸುದೀರ್ಘವಾಗಿ ಅವ್ರನ್ನ ಪಾಟಿ ಸವಾಲಲ್ಲಿ ಮಾಡ್ತಾ ಹೋಗ್ತಾರೆ. ಅಲ್ಲೇನಾದ್ರು ಪಾಟಿ ಸವಾಲ್ನಲ್ಲಿ ಏನಾದ್ರು ಸುಳ್ಳು ಹೇಳ್ತು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಮಾಫಿ ಸಾಕ್ಷಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಖಂಡಿತ ಇದೆ. ಈಗ ಸುಪ್ರೀಂ ಕೋರ್ಟ್ 1 ವರ್ಷದ ಒಳಗಡೆ ಇದನ್ನ ಕ್ಲಿಯರ್ ಮಾಡಬೇಕು ಈ ಕೇಸ್ನ ಅಂತ ಹೇಳಿದ್ರು. ಈಗ ಮಾಫಿ ಸಾಕ್ಷಿ ಈ ಮಧ್ಯದಲ್ಲಿ ಬಂದಿರೋದ್ರಿಂದಾಗಿ ಅಂದ್ರೆ ಈ 1 ಇಯರ್ ಅಲ್ಲಿ ಇದು ಕಂಪ್ಲೀಟ್ ಆಗತ್ತಾ, ನಿರೀಕ್ಷೆ ಮಾಡಬಹುದಾ ಈ ಕೇಸ್ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿ? ನ್ಯಾಯಾಧೀಶರು ಅದನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡು ಡೇ ಟು ಡೇ ಹಿಯರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದು 1 ವರ್ಷದೊಳಗಡೆ ಒಂದು ಮುಗಿಯುವಂತ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಒಂದು ಪಕ್ಷ ಡಿಲೇ ಆಯ್ತು ಅಂದ್ರೆ 3 ರಿಂದ 4 ತಿಂಗಳು ಡಿಲೇ ಆಗ್ಬಹುದು. ಆಗ್ಲೂ ಕೂಡ ನ್ಯಾಯಾಲಯ ಏನ್ ಮಾಡಬಹುದು, ಸುಪ್ರೀಂ ಕೋರ್ಟ್ ಒಂದು ಅರ್ಜಿಯನ್ನ ಕಳಿಸಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿ ಟೈಮ್ ನ ಎಕ್ಸ್ಟೆನ್ಷನ್ ಕೂಡ ಕೇಳಬಹುದು. ಅನೇಕ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟಿದೆ. ಈ ತರ ಮಾಫಿ ಸಾಕ್ಷಿ ಬಂದಿರೋದ್ರಿಂದ ನಮ್ಗೊಂದು 3-4 ತಿಂಗಳು ವೇಸ್ಟ್ ಆಯ್ತು, ದಯವಿಟ್ಟು ನಮ್ಗೊಂದು 3-4 ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಡಿದ್ರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ 1 ವರ್ಷ ಟೈಮ್ ಅನ್ನು ಮತ್ತೆ ಎಕ್ಸ್ಟೆಂಡ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ವಿಸ್ತಾರ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಒಟ್ಟಾರೆಯಾಗಿ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ನೆಕ್ಸ್ಟ್ ಲೆವೆಲಲ್ಲಿ
ಪಾರ್ಟಿ ಸವಾಲನ್ನ ಮಾಡಿ ಹೋರಾಟವನ್ನ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ ಕಾನೂನು ತಜ್ಞರು ಒಂದು ಕಡೆ. ಮತ್ತೊಂದು ಕಡೆ ಮಾಫಿ ಸಾಕ್ಷಿಗೆ ಒಪ್ಪಿಗೆ ಕೊಟ್ಟಿರುವಂತಹ ಈಗ ಪ್ರದೋಷ್ ಅವ್ರು ಕೊಡುವಂತಹ ಹೇಳಿಕೆಗಳಿರಬಹುದು, ಹಿಂದೆ ಕೊಟ್ಟಂತಹ ಹೇಳಿಕೆಗಳಿರಬಹುದು, ಅದನ್ನು ಕೂಡ ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಅನ್ನೋದನ್ನು ಕೂಡ ನೋಡ್ತಾರೆ. ಹಾಗಾಗಿ ಈಗ ನ್ಯಾಯಾಲಯ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹಾಕಿದೆ, ಯಾವ ರೀತಿಯಾಗಿ ಮಾಫಿ ಸಾಕ್ಷಿ ಆಗುತ್ತೆ ಮತ್ತು ಯಾವ ರೀತಿ ರೆಕಾರ್ಡ್ ಆಗುತ್ತೆ, ಅದನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಈಗ ದರ್ಶನ್ಗೆ ಒಂದು ರೀತಿಯ ಸಂಕಷ್ಟದ ಪರಿಸ್ಥಿತಿ. ದರ್ಶನ್ ಪರ ವಕೀಲರು ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಪತ್ನಿ ಸಾಕಷ್ಟು ದೇವಸ್ಥಾನಗಳ ಭೇಟಿಯನ್ನ ಮಾಡ್ತಿದ್ದಾರೆ, ದರ್ಶನಗಳನ್ನ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ, ಆದಷ್ಟು ಬೇಗ ತನ್ನ ಪತಿಗೆ ಈ ಸಂಕಷ್ಟದಿಂದ ಹೊರಬರಬೇಕು ಅಂತ ಹೇಳಿ. ಆದರೆ ತನ್ನ ಜೊತೆಯಲ್ಲೇ ಇದ್ದಂತಹ ಸ್ನೇಹಿತರು ಈಗ ಮಾಫಿ ಸಾಕ್ಷಿಗೆ ಮುಂದಾಗಿರುವಂಥದ್ದು ದರ್ಶನ್ಗಂತೂ ಇದೊಂದು ನುಂಗಲಾರದಂತಹ ತುತ್ತು. ಜೊತೆಗೆ ಕಾನೂನಾತ್ಮಕ